ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ. ಆದರೆ ಮೊನ್ನೆ ಒಂದು ಕ್ಲಾಸ್ ತೊಗೊಂಡಿದ್ವಿ ನಾವು, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಅಂತ, ಜಸ್ಟ್ ಬೇಸಿಕ್ ರೂಲ್ಸ್. ಸೊ ಟುಡೇ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇದು. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಮಲ್ಟಿಪ್ಲಿಕೇಶನ್. ಸಕ್ಕದಾಗಿ ಈಸಿ ಇದೆ ಇದು. ಆದರೆ ನಿಮ್ಮ ಬೇಸಿಕ್ಕು, ನೀವು ಬಿ ಎಸ್ ಸಿಗೆ ಹೋಗ್ರಿ, ಎಮ್ ಎಸ್ ಸಿಗೆ ಹೋಗ್ರಿ, ದಿಸ್ ವಿಲ್ ಬಿ ಯುವರ್ ಬೇಸಿಕ್ ಐಡಿಯಾಸ್. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಂದರೆ ಏನು? 2 into 1 is equal to how much? 2. ಹೌದಾ? ಆದರೆ ಆಸ್ ಐ ಟೋಲ್ಡ್ ಇನ್ ಡಿವಿಷನ್, ಇಲ್ಲಿ ಪ್ಲಸ್ ಸೈನ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ ಅಲ್ವಾ? ಸೊ ದೇರ್ ಇಸ್ ಆಲ್ ಪ್ಲಸ್ ಸೈನ್ಸ್ ಹಿಯರ್. ಸೊ ವಿಲ್ ರಿಮೂವ್ ದಿಸ್ ಆ್ಯಂಡ್ ವಿಲ್ ಸ್ಟಾರ್ಟ್ ವಿತ್ ಅಡಿಷನ್. ಹೆಂಗೆ ಮಾಡಿದ್ರು? ಸಖತ್ ಈಸಿಯಾಗಿದೆ. ಪ್ಲಸ್ ಇಂಟು, ಇದನ್ನು ಬ್ರ್ಯಾಕೆಟಲ್ಲಿ ಹಾಕ್ತಾ ಇದ್ದೀನಿ ಬೇಕಂತೆ. ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್. ದಿಸ್ ಈಸ್ ಯುವರ್ ಫಸ್ಟ್ ಪಾರ್ಟ್. ಆಯಿತಾ? ಸೆಕೆಂಡ್ ಒನ್, ಪ್ಲಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಮೈನಸ್. ಆಯಿತಾ? ದೆನ್ ಥರ್ಡ್ ಒನ್, ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್. ಆಲ್ವೇಸ್ ರಿಮೆಂಬರ್ ದಿಸ್. ವಿಲ್ ಸಾಲ್ವ್ ಸಮ್ ಎಕ್ಸಾಂಪಲ್ಸ್, but always remember this. And minus into plus is always equal to minus. ಇದು 4 ನೆನಪಿಟ್ಟುಕೊಳ್ಳಿ. ಇಲ್ಲ ಬ್ರ್ಯಾಕೆಟ್ ಹಾಕ್ತೀನಿ ಇಲ್ಲಿ, ಇದು 4 ಮಾತ್ರ ನೆನಪಿಟ್ಟುಕೊಳ್ಳಿ. ದಿಸ್ ಇಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಫಾರ್ ಯು ಇನ್ ಸಾಲ್ವಿಂಗ್ ಇನ್ನೂ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಈ ರೂಲ್ಸ್ ನೆನಪಿದ್ರೆ ನಾವು ಫಸ್ಟ್ ಅಂತ ತಗೊಳ್ಳೋಣ. ಅವಾಗ ವಿಡಿಯೋ ಅಂತ ಇದ್ದೇ ಇರುತ್ತೆ. ಐ ಕ್ಲೀನ್ ದಿಸ್. So first one, included the plus into plus should be equal to plus only. Right? So we'll take one example. Plus 5 into plus 6. If first plus into plus is plus se barutte. Right? 5 6 is 30. Howda? Sin in barutte plus 30. ಇನ್ನೊಂದು ಎಕ್ಸಾಂಪಲ್ ತಗೋಣ. ಪ್ಲಸ್ 7 ಇಂಟು 3 ಇಸ್ ಈಕ್ವಲ್ ಟು, ಇದು ಪ್ಲಸ್ ಇದೆ ಇಲ್ಲಿ, 7 3 21. ಸೈನ್ ಏನು ಬರುತ್ತೆ? ಪ್ಲಸ್. ದಿಸ್ ಈಸ್ ವೆರಿ ಸಿಂಪಲ್. ಆಯಿತಾ? ದೆನ್ ನೆಕ್ಸ್ಟ್ ಒನ್ ವಿಲ್ ಗೋ ಟು, ಸ್ವಲ್ಪ ತೊಂದರೆ ಆಗುತ್ತೆ, ಬಟ್ ಡೋಂಟ್ ವರಿ, ಐ ವಿಲ್ ಮೇಕ್ ಇಟ್ ಈಸಿ. ನಾವೇನು ಕಲ್ಕೊಂಡಿದ್ವಿ? ಪ್ಲಸ್ ಇಂಟು ಮೈನಸ್ ಶುಡ್ ಬಿ ಈಕ್ವಲ್ ಟು ಮೈನಸ್ ಓನ್ಲಿ. ಯಾಕಂದರೆ ನಂಬರ್ ಲೈನ್ ಈ ಕಡೆ ಬಂದುಬಿಡ್ತದೆ. 0 ಆದಮೇಲೆ -1 -2. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ ಪ್ಲಸ್ 30 ಇಂಟು -60, ಹೇಗೆ ಮಾಡ್ತೀರಾ ಇದನ್ನು? ಮೈನಸ್ ಇಂಟು ಪ್ಲಸ್. ಫಸ್ಟ್ ಟೇಕ್ ದ ಸೈನ್ಸ್ ಆಫ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್. 3 6 18 0. 3 6 18 0 0. ಸಾರಿ, ಪ್ಲಸ್ ಇಂಟು ಮೈನಸ್ ಇಸ್ ಫಸ್ಟ್ ಸೈನ್ ತಗೊಳ್ಳಿ. ಆಲ್ವೇಸ್ ರಿಮೆಂಬರ್, ಸೈನ್ ತಗೋಬೇಕು. ಸೈನ್ ಸರಿಯಾಗಿ ಬಂದ್ಬಿಟ್ಟು ಅಂದರೆ ಉಳಿಕಿದ್ದೆಲ್ಲ ನೀವು ಬೇಸಿಕ್ ಮ್ಯಾಥಮೆಟಿಕ್ಸ್. ಇನ್ನೊಂದು ಮಾಡೋಣ. ಈ ಸರ್ತೆ ಇಲ್ಲಿ ಮೈನಸ್ ಹಾಕ್ತೇನೆ. -10 ಇಂಟು ಪ್ಲಸ್ 10. ನಾವು ಇದು ಮುಂದೆ ಬರುತ್ತೆ, ಮೈನಸ್ ಪ್ಲಸ್ ಇದ್ದರೆ ಸೈನ್ ಕ್ಯಾನ್ಸಲ್ ಮಾಡ್ಬೇಕಂತೇಳಿ. ಬಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದಟ್ -1 ಫಸ್ಟ್ and do it as 100. This is your answer. ಇಲ್ಲಿ ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋದು, ಬಟ್ ಇಟ್ ವಿಲ್ ಕಮ್ ಇನ್ ಅದರ್ ಸಮ್ಸ್. ಫಾರ್ ಎಕ್ಸಾಂಪಲ್ ಎಡಿಷನ್ ಬರುತ್ತೆ. ಆಯಿತಾ? ಸೊ ವಿಲ್ ಗೋ ಟು ರೂಲ್ ನಂಬರ್ 2, ಡಿವಿಷನ್. ಸೊ ವಾಟ್ ಹ್ಯಾವ್ ಯು ಲರ್ನ್ಡ್ ಅಬೌಟ್ ಡಿವಿಷನ್? ನೀವು ಚಿಕ್ಕವರಾದಾಗ, ಲೈಕ್ ಸ್ಮಾಲ್ ಕಿಡ್ಸ್, ನೀವು ಒಂದು 4 ಚಾಕ್ಲೇಟ್ ತೊಗೊತೀರ, ರೈಟ್? ನಿಮ್ಮ ಹತ್ರ 3 ಫ್ರೆಂಡ್ಸ್ ಇದ್ದಾರೆ. 4 ಚಾಕ್ಲೇಟನ್ನು 3 ಫ್ರೆಂಡ್ಸಲ್ಲಿ ಹೇಗೆ ನೀವು ಯು ಹ್ಯಾವ್ ಟು ಗಿವ್ ಇಟ್. ಸೊ ದಿಸ್ ಇಸ್ ಡಿವಿಷನ್. 4 ಚಾಕ್ಲೇಟನ್ನು 3 ಫ್ರೆಂಡ್ಸಲ್ಲಿ ಕೊಡಬೇಕು, ನಿಮಗೊಂದು ಉಳಿಬೇಕು. What happens? 4 has to be divided by 3. That is equal to what? 4 ಒಳಗಡೆ ಬರುತ್ತೆ, 3 ಬರುತ್ತೆ. 3 1s are 3.
1 0 3 3 is 9 ಇಲ್ಲೇ ಪಾಯಿಂಟ್ ಬರುತ್ತೆ 1 0 ಹಾಗೆ ಹೋಗ್ಬಿಡ್ತದೆ. ಅದಕ್ಕೆ ಇನ್ಫೈನೈಟ್ ವ್ಯಾಲ್ಯೂ ಅಂತ ಅಂತಾರೆ. ಅಂದರೆ ಚಾಕ್ಲೇಟಲ್ಲಿ ಅಷ್ಟು ಕಟ್ ಮಾಡಿ ಕೊಡಬೇಕು ನೀವು. ಅರ್ಥ ಆಯ್ತಾ? ನಾವು ಗೋ ಟು ದ ಸೈನ್ಸ್. SIGNSS GS. So the first thing is minus divided by, sorry ಇಲ್ಲಿ ಪ್ಲಸ್ ಹಾಕೋಣ, ಡಿವೈಡೆಡ್ ಬೈ ಪ್ಲಸ್ ಯಾವಾಗಲೂ ಪ್ಲಸ್ ಬರುತ್ತೆ. ಪ್ಲಸ್ ಅಪಾನ್ ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್. ದಿಸ್ ಇಸ್ ಯುವರ್ ಫಸ್ಟ್ ರೂಲ್. ಸೆಕೆಂಡ್ ಒನ್, minus upon plus will always be equal to minus. This is your second rule. Third rule, minus upon minus is always equal to plus. Fourth rule, then plus upon minus is equal to always minus. Right? Now we'll solve four problems in this. We'll take the first rule. This is all going to help you in how to solve square root, square root, so how to add squares, so how not to add squares, so in the multiplication, plus algebra, geometry, everything. So plus 30 upon plus 10. Plus upon plus is equal to plus 7. 10 divided by 30. 10 ones are 10. 10 threes are 30. Plus 3. Simple agide. We will understand this first and then we will go. Then the second rule. Plus upon minus should be equal to minus. So if I write 30 plus 30 upon minus 10, answer will be minus. 10 ones are 10 threes are. It is equal to minus 3. Number line is ee kade bandiದೆ. Understood? We will go to the second rule now. So plus upon minus should be equal to minus. So 100 divided by minus 10. We'll have to 10 ones are 10 tens is equal to minus 10. Are you understanding this? Then one more sum will take 28 divided by 7. Minus 7 plus upon minus ಏನಾಗುತ್ತೆ ಮೈನಸ್ ಆಗುತ್ತೆ. 7 is 7 4 minus 4. Very easy, extremely easy. It is very easy to do this, but you have to always concentrate. ನೀವು ಅದಕ್ಕೆ ಲಕ್ಷ್ಯ ಕೊಡಬೇಕಾಗುತ್ತೆ. ಮೈನಸ್ ಅಂತ ಏನು ಮಾಡಬೇಕು, ಪ್ಲಸ್ ಅಂತ ಏನು ಮಾಡಬೇಕು, ಬಿಕಾಸ್ ದೇ ಆರ್ ದ ರೂಲ್ಸ್. ನೀವು ಹೊಸದಾಗಿ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ ಅಂದರೆ ಫೈನ್, ಮಾರ್ಕ್ ಮಾಡಿ, ನೀವು ಮಾಡಿ ನಂಗೆ ವಾಪಸ್ ಕೊಡಿ, ನೋ ಇಶ್ಯೂಸ್. ಆಯಿತಾ? ನೆಕ್ಸ್ಟ್ ಒನ್, tables. As I had promised Ayushu, Vinitu, all these guys, tables. ನಾನು ಇಲ್ಲೇ ಒಂದು ಟೇಬಲ್ ಬರೀತೇನೆ, ಫುಲ್ ಬರೆಯಲ್ಲ. 21 ones are 21, 21 twos are 21 into 2 is equal to 44. ಹೌದಾ? 21 into 3 is equal to how much? 60. ಇಲ್ಲ 42 ಬರುತ್ತೆ. ಆಯ್ತಾ? then 21 into 4 64. 21 into 5 definitely then ಬರುತ್ತೆ 105. Now we are observing this. Based on this 5, we will do 22 times table. 22 ಒಂದು ಎಷ್ಟಾಗುತ್ತೆ? ಇದಕ್ಕೂ 1 ಆ್ಯಡ್ ಮಾಡಿ, ಪ್ಲಸ್ 1 ಎಷ್ಟಾಗುತ್ತೆ? ಇದು 22. ಇದೇನಿದೆ 2 ಇದೆಯಲ್ಲ, ಪ್ಲಸ್ 2 ಆ್ಯಡ್ ಮಾಡಿ. ಸೊ 22 ಇಂಟು 2 ಈಸ್ ಈಕ್ವಲ್ ಟು, ಇದು 4 ಆ್ಯಡ್ ಮಾಡಿದರೆ 44 ಬರುತ್ತೆ. ದಿಸ್ ಇಸ್ ಹೌ ವಿ ರಿಡ್ಯೂಸ್ ಟೈಮ್ ಇನ್ ದ ಎಕ್ಸಾಮಿನೇಷನ್ and do it. Now 21 into 3, 3 ಗೆ ಆ್ಯಡ್ ಮಾಡಿ 1 ಅನ್ನು 4 ಉಳಿಯುತ್ತೆ. 3 2s are 6. ಹೌದಾ? 21 3s is equal to 6. 3 1s are 3 4. ನಾವೇನು ಮಾಡಿದ್ವಿ? 63ಗೆ we added this number.
3 plus 1 is equal to how much? 4. ಹೀಗೆ ದೆನ್ 21 ಇಂಟು 4 ಇದೆಷ್ಟಿದೆಯಪ್ಪ? 84 ಇದೆ, ಹೌದಾ? 22 ಇಂಟು 4 ಇದೇನಾಗುತ್ತೆ? 4 ಆ್ಯಡ್ ಮಾಡಿರಲಿ 8 ಬರುತ್ತೆ. 2 8 ಅದನ್ನು ಮಾಡ್ಬೋದು, ಇಲ್ಲಾಂದರೆ 88 ಡೈರೆಕ್ಟಾಗಿ ಬಂತು. Are you understanding what I am saying? ಇಲ್ಲ, you can call me anytime. Then 21 5 ಎಷ್ಟು ಬಂತಪ್ಪ ಇಲ್ಲಿ? 21 ಇಂಟು 5 ಇಲ್ಲಂತೂ ನಾವು 5 ಬರುತ್ತಾ? ಸೊ 115. ಓ ಸರ್ 22 ಮಾಡ್ಬೇಕಾರೆ ಅಲ್ಲೇ 5 2 10. Now this is what you are going to learn. Next step, ಸ್ವಲ್ಪ ಬೇಸಿಕ್ algebra ಕಲಿಸ್ತೇನೆ, how to find out formulas. ಓಕೆ, ಇದೆಲ್ಲ ನಿಮ್ಮ ಹತ್ರ ಇರುತ್ತೆ. You can go back to YouTube and check it out. We are going to learn only 2 formulas today. So a plus b whole square ಎಷ್ಟಾಗುತ್ತಪ್ಪ ಇದು? ನಮಗೆ ಗೊತ್ತಿಲ್ಲ. ವಾಟ್ ವಿಲ್ ಡೂ ಇಸ್ ವಿಲ್ ಡೂ ಇಟ್ ವಿತ್ ಅವರ್ ಮೆಥಡ್. ಎ ಇಂಟು ಅಂದರೆ ಇಂಟು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಓಕೆನಾ? ಸೊ ಎ ತಗೊಂಡು ಎ ಪ್ಲಸ್ ಬಿ ಮಲ್ಟಿಪ್ಲೈ ಮಾಡೋಣ ಇಂಟು, ಆಯಿತಾ, ಬಿ ಪ್ಲಸ್ ಬಿ ಎ ಪ್ಲಸ್ ಬಿ. ನಮಗೇನಪ್ಪ ಗೊತ್ತಿಲ್ಲ, ವಿ ಹ್ಯಾವ್ ಸ್ಪ್ಲಿಟ್ ದ್ಯಾಟ್ ಅಷ್ಟೇ. ಎ ಇಂಟು ಎ ಇಸ್ ಎ ಸ್ಕ್ವೇರ್ ಪ್ಲಸ್ ಎ ಬಿ, ಇಲ್ಲಿ ಏನಿಲ್ಲ ಅಂದರೂ ಒಂದು ತಿಳ್ಕೋಬೇಕು, ಪ್ಲಸ್ ಬಿ ಯಾರು ಬರ್ರಿ ಎ ಬಿ ಯಾರು ಬರ್ರಿ, ಪ್ಲಸ್ ಬಿ ಸ್ಕ್ವೇರ್. ದೊಡ್ಡದು ಯಾವ್ದಿದೆಯಪ್ಪ ಇದ್ರಾಗ? ಎ ಸ್ಕ್ವೇರು ಮತ್ತು ಬಿ ಸ್ಕ್ವೇರ್. ಸೊ ಅದು ಮೊದಲಿಗೆ ಇಟ್ಬಿಡೋದು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. 1 plus 1 is how much? 2ab plus 2ab. Now where are we going to get this useful? Sum ಕೊಡ್ತೇನೆ ನೀವು ಒಂದು, you have to do it at home. 101 whole square is equal to how much? 100 plus 1 and into 100 plus 1. ಇದೇನಂತಪ್ಪ ಇವಾಗ? ಎ ಆಯಿತು, ಇದು ಪ್ಲಸ್ಸು, ಇದು ಬಿ ಆಯಿತು, ಇದು ಎ ಪ್ಲಸ್ ಬಿ. ಸಿಂಪಲ್ ಆಗಿದೆ. ಸೊ ವಾಟ್ ವಿಲ್ ಡೂ ಇಸ್ ವಿಲ್ ಟೇಕ್ ಇಟ್ ಆಸ್ ಫಾರ್ಮುಲಾ ಏನಪ್ಪ ನಮಗೂ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ. ಎ ಸ್ಕ್ವೇರ್ ಏನಿದೆ? 100 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ 1 ಸ್ಕ್ವೇರ್ ಪ್ಲಸ್ 2 ಇಂಟು 100 ಇಂಟು 1. ಇಲ್ಲಿವರೆಗೆ ಅರ್ಥ ಆಯ್ತಾ? ಇದನ್ನು ನೀವು ಮುಂದೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ದಿಸ್ ಈಸ್ ವೆರಿ ಈಸಿ. ಸೊ this is where we are going to end this class. I am going to give you some homework based on this formula. You have to, ಈ ಫಾರ್ಮುಲಾ ಏನಿದೆ ಇದು, you have to do it. ಒಂದು 10 ಸಮ್ ಕೊಡ್ತೇನೆ ನಿಮಗೆ, you have to do it. ವೆರಿ ಈಸಿ. ಫಾರ್ಮುಲಾ ಯೂಸ್ ಮಾಡಿ. ಫಾರ್ಮುಲಾ ಹೇಗೆ ಬಂತು ನಿಮ್ಗೆ ಗೊತ್ತಾಗಿದೆ ಅವಾಗ. ಅಂಡರ್ಸ್ಟುಡ್? ಇದು ಯೂಟ್ಯೂಬಲ್ಲಿ ಇರುತ್ತೆ, ಯು ಕ್ಯಾನ್ ಕಾಪಿ ಇಟ್ ಲೇಟರ್. Sum number 1, 102 whole square, 2, 103 whole square, third one, 95 whole square, fourth one, 32 whole square, fifth one, 105 whole square, sixth one, 103 104 whole square. This is your homework. ಇದನ್ನ ಹೆಂಗೆ ಸ್ಪ್ಲಿಟ್ ಮಾಡ್ತೀರಾ, ಫಾರ್ಮುಲಾ ಹೆಂಗೆ ಹಾಕ್ತೀರಾ ಮಾಡಿಬಿಟ್ಟು ಫೋಟೋ ಹಾಕ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಲಿ. ಕಾಪಿ ಆಲ್ ದಿಸ್ ಸಮ್ಸ್ ಡೌನ್. ಇಟ್ ಇಸ್ ದೇರ್ ಇನ್ ಯೂಟ್ಯೂಬ್. ಎಸ್ಪೆಷಲಿ 7th ಸ್ಟ್ಯಾಂಡರ್ಡ್ ಅವರು, ಯು ಹ್ಯಾವ್ ಟು ಡೂ ಇಟ್.
Now we'll go to the tables. Tables ಆಯಿತು, ಇದಾಯಿತು. So I'll just ask my technical director. ಎಷ್ಟು ನಿಮಿಷ ಆಯಿತು? Okay. So you have 15 minutes of class today. ಆಯಿತಾ? 15 minutes ಅಲ್ಲಿ you have to solve this. And tables. Tables ಮತ್ತೆ ನೀವು 22 ಅಂತ ಬಂದಿದೆ. 22 into 1. So 22 into 2 is equal to how much? ಎಷ್ಟಾಗುತ್ತೆ? 44. ಇದು 1 ಇದೆ ಅಲ್ಲ? What we are doing? We are only adding 1 to this. 1 2s are 2. 1 2s are 2. That's all. ಇದನ್ನು ಮಾಡಿ I wanted to write apart from this homework from 21 to 30. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಂಗಿಲ್ಲ, ಒಂದು ಅಂಕಲ್ ಪಿ ಯೂಸ್ ಮಾಡಂಗಿಲ್ಲ. ಯು ಆರ್ ನಾಟ್ ಸಪೋಸ್ ಟು ಟೇಕ್ ಟೇಬಲ್ಸ್ ಬುಕ್. ಯು ಹ್ಯಾವ್ ಟು ಡೂ ಇಟ್ ಇನ್ ಮೈ ಮೆಥಡ್. ಇದಕ್ಕಿಂತ ಬೇರೆ ಮೆಥಡ್ ಇದ್ದಾವೆ, ಐ ವಿಲ್ ಟೆಲ್ ಯು ದಟ್, ಬಟ್ ದಿಸ್ ಇಸ್ ದ ಬೇಸಿಕ್ ಮೆಥಡ್. ಆಯಿತಾ? ಆಮೇಲೆ ಇನ್ನೊಂದು ಹೋಮ್ವರ್ಕ್ ಇದೆ, ಚಿಕ್ಕದು, ತುಂಬ ಸ್ಮಾಲ್ ಹೋಮ್ವರ್ಕ್ ಇದೆ. ವಾಟ್ ಯು ಹ್ಯಾವ್ ಟು ಡೂ ಇಸ್ 1 2 20 squares and cubes. I'll give an example here. 1 square is equal to 1. 2 square is equal to 4. 2 to the 4 ಆಗುತ್ತಲ್ಲ. 2 to the power of 3 is equal to 8. ಹಾಗೇನೆ ಇಲ್ಲಿ 1 cube ಮತ್ತೆ 1 ಆಗುತ್ತೆ. 2 cube will be equal to 8. 2 to the 4, 4 to the 8. Then 3 cube, 3 3s are 9, 9 3s are 27. ಹಾಗೆ 20, 1 to 20. All you have to do is you have to finish it. ಇದನ್ನ ಬೇಸಿಕ್ಸು we have to learn. If you don't learn these basics, ತುಂಬ ಕಷ್ಟ ಆಗ್ಬಿಡುತ್ತೆ. ಎಕ್ಸಾಮಲ್ಲೇ ತುಂಬ ಟೈಮ್ ಆಗಿಬಿಡುತ್ತೆ. ಇದಕ್ಕೂ ಒಂದು ಸೀಕ್ರೆಟ್ ಮೆಥಡ್ ಇದೆ, ಸಿಂಪಲ್ ಮೆಥಡ್. ಗೂಗಲಲ್ಲಿ ಸಿಗಲ್ಲ ನಿಮಗೆ. ಇಟ್ ವಿಲ್ ಬಿ ಓನ್ಲಿ ವಿತ್ ಸರ್ಟನ್ ಲೆಕ್ಚರರ್ಸ್ ಫಾರ್ ಗೋಯಿಂಗ್ ಟು ಡೂ ದಿಸ್. ಆಯಿತಾ? ಸೊ ಥ್ಯಾಂಕ್ ಯು. ಇದನ್ನು ಮುಗಿಸಿ ಸಾಯಂಕಾಲ ಮತ್ತೊಂದು ಕ್ಲಾಸ್ ಇರುತ್ತೆ ಸೈನ್ಸದ್ದು, ಅದನ್ನು ನೀವು ಮಾಡಬೇಕು. ಓಕೆ, ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಫಿನಿಶ್ ದಿಸ್. ಐ ವಿಶ್ Vinith, all these people can do that. Okay, thank you and have a nice time, and please do not forget to do this. Aita, have a nice time. Bye.